ಕಲವತಿಯರು ತಾವೊಲಿದು ನಂತು ಅದಕ್ಕೆ ಬೇಸರ ನೀನ್ ಪಡ್ಬೇಡ. ಕೆಲಸ ಮಾಡ್ತಾ ಇದ್ದೇನೋ ನಾನು. ಎಂತದ್ದು ಇಲ್ಲ ಆಗುದೇನು? ಮದುವೆಗೆ ಎಂತ ಬೇಕು? ಹಾರ ಎಂತ ಹಾರ ಮಾಡಿದ ಮಕ್ಕಳೇ ಹಿಡ್ಕೊಂಬದ ಅವ ಇದೆಯೋ ಅವ ನಿನಗೆ ಹೇಳ್ತೇನೆ ನೀನು ಹೇಮ ಸುಂದರಿ ದುರ್ಮುಖನಿಗೆ ಉಂಟು ಉಂಟು ನಿನಗೆ ಅವ ಹೇಳಿದೆಲ್ಲ ಗುಂಡು ಗುಂಡಗಿರ್ಬೇಕು ಗುಂಡಗಿರ್ಬೇಕು ಅಂತಲ್ಲ ಬೆಳ್ಳಗಿದ್ದಾರೆ ಬೆಳ್ಳಗಿದ್ದಾರೆ ಪಾಪ ಇವಳು ಬಹಳ ಬೆಳ್ಳಗಿದ್ದಾರೆ. ಯಾವ ಹೂ ನೋಡು ವಿಧಿ ಎಲ್ಲ ಹಣೆ ಬರವನ್ನ ಬದಲಾಯಿಸುವುದಕ್ಕೆ ನೀವೇನು ಬ್ರಹ್ಮನ ಕೇಳ್ತೀಯಲ್ವ? ನಿನ್ನ ಹಣೆ ಬರ ಬರೆದು ನಾನೇ ಈಗ ವಿಧಿ ಜನಕ ವಂದಿಸುತ್ತ ಗುರು ಹಿರಿಯರಿಗೆ ತಲೆಬಾಗಿ ಸಭೆಗೆ ವಿನಮಿದೆ. ಪಿತನಡಿಗೆಯ ವಿನಮಿದೆ. ತಟ್ಲಿಕ್ಕೆ ಕೈಯ ನಾವು ಮತ್ತೆ ಹೀಗೆ ಮಾಡುದು ಯಾಕೆ? ಹಾಗಲ್ಲ ಹೊಡೆಯ, ಇವರಿಬ್ರು ಮಾಲೆ ಬದಲಾವಣೆ ಮಾಡ್ಕೊಳ್ಳುವಾಗ ನೀವು ಸಂತೋಷದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ರ? ನಾವು ಮಾಡ್ಲೇ ಇಲ್ಲ. ಅಲ್ಲ ಹೀಗೆಲ್ಲ ಮಾಡ್ತಿದ್ರ ಎಲ್ಲ ನೆನಪು ಹೋಯ್ತೇನೆ ಹೇಳ್ಕೊಂಡು ನಾನು ಈ ಚಪ್ಪಲಿ ಕಟ್ಟೆ ಹೇಳಿದ್ದೇವೆ ನಾವು. ಹೇಳಷ್ಟು ಮಾಡಬೇಕು ಮಾತಾಡಿದ್ರೆ ಈ ತಿಂಗಳು ಸಂಬಳ ಕೊಡ್ಬೇಡಿ ಅವರಿಗೆ. ಹೌದು, ನಾವು ಹಾರ ಹಾಕುವಾಗ ಚಪ್ಪಾಳೆ ತಟ್ಲಿಕ್ಕೆ ನಿನ್ನ ಕೈಯಲ್ಲಿ ಸಿಡಿ ಬಂದು ಸಿಡಿದಿತ್ತ? ಅವರಿಗೆ ಒಂದು ವ್ಯವಸ್ಥೆ ಮಾಡು. ಎಂತಕ್ಕೆ? ರೂಮು ಉಳ್ಕೊಳ್ಳಿ. ಮತ್ತೆ ಎಂತಕ್ಕೆ ದೊಡ್ಡಂತ ಮಾಡು. ನಿಮ್ಗೆ ಉಳ್ಕೊಳ್ಳಿಕ್ಕೆ ಹೇಮ ಸಾಧನ ಹೇಮ ಸಾಧನ ಹೇಮ ಸಾಧನ ಎಲ್ಲಿ ಬಿಡಿಸಬೇಕು ಅಲ್ಲಿ ಬಿಡಿಸುದಿಲ್ಲ ನೀನು. ಬಿಡಿಸಬಾರ್ದು ಅಲ್ಲಿ ಬಿಡ್ಸಾಕ್ಬಿಡ್ತೆ. ಹೇಮ ಸಾಧನ ಹೋಗಿ ಹೋಗಿ ನೀವು ಹೋಗಿ ಅಲ್ಲ ಸರಿಯಾ ಸರಿಯಾ ಒಂದು ಇಟ್ಕೊಂಡು ಹಾಗೆ ಕೆಲಸ ಆಗುದು ಇಟ್ಕೊಳ್ಳು. ಕೋಳಿ ಹಚ್ಚಿರೋ ಹತ್ರ ಹೇಳಿ ಮತ್ತೆ ಆಗಾಗ ಮತ್ತೆ ನಮ್ಮ ಕೋಣೆ ಹತ್ತಿರ ಬರಬಾರ್ದು. ಅವ
ಅಲ್ಲೆಲ್ಲ ಬರುದಿಲ್ಲ ಅವನಿಗೆ ಹೋಗ್ಬೇಕಾದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲೆಲ್ಲ ಎಂತ ಬರ್ತಾನ ಇವ್ರ ಕೋಣೆಗೆ ಆಗಿ ಹೋಗು. ಬೇಕಾಗಿದ್ದ ಕೇಳಿ ಪಡೀರಿ. ಏನು ಮತ್ತೆ ಯಾರು ಆ ಕಡೆ ಕಳಿಸ್ಬೇಡಿ. ನಿಮ್ ಕಡೆಗೆ ಯಾರು ತೋರಿಸುದಿಲ್ವೋ? ನೀವು ಬೇರೆ ಕಡೆ ಹೋಗ್ಬೇಡಿ. ಏನು ಜಾಗ್ರತೆ ಕತ್ತಿ ಅವ್ರಿಗೆ ಮತ್ತೆ ಇದೆಲ್ಲ ಹೌದಾ? ನಿಮ್ಗೆ ಗೊತ್ತಾಗುದಿಲ್ವಾ? ರೂಪ ನೀಲಯ ಅಪ್ಪಳಯ ಉಳ್ಕೊಳ್ಳಿಕ್ಕೆ ಸೇರಿಸಿ ಸೇರಿಸಿ ರೂಪ ನೀಲಯ ರೂಪ ನಿಲಯ ರೂಪ ನಿಲಯ. ಕೈ ಕೊಡು, ಕೈ ಕೈ ಕೊಡ, ಕೈ ಕೊಡು. ಅದಲ್ವಾ ಈಗದ ಕೈ ಬರ್ತಾನೆ ಮುಂದೆ ಅವಯ್ಯ ಏನು ಸಂಕೋಚ ಪಡಬೇಡಿ. ಮಗಳು ಸಣ್ಣವಳು. ಏನು ಅಪ್ಪಯ್ಯ ಓ ಆಗ ಕರಿತಾ ಇರ್ಬೇಡಿ. ನಿನ್ನಲ್ಲ. ಹೌದು ಅಂತ ಮಗಳೇ ನೀನೇ ಆಯ್ತು ಅಂತ ಕೆಳಗ್ ಬಾ. ಏನು ಬಡಿಯಾ ಅಂತೂ ಇಬ್ಬರಿಗೆ ವ್ಯವಸ್ಥೆ ಮಾಡಿದೆ. ಇನ್ನು ಅವಳ ಜೊತೆ ಒಬ್ಬರು ಒಂದು ಜೋಡಿ ಉಂಟೀಗ. ಬಹುಶಃ ಏನು ಹೇಳು. ಬಹುಶಃ ನನಗೆ ಗೊತ್ತಾಯ್ತು. ಏನು ಇವರಿಗೆ ನಿಮ್ ಕೋಣೆ ಏನೇ ಬಿಟ್ಟು ಕೊಡ್ತೀರೇನಲ್ಲ. ಆ ಮಟ್ಟಿಗೆ ನಂಗೆ ಭಾರಿ ಸಂತೋಷ. ಕೋಣೆ ಅದು ಅವಾಗಿ ಅಂತ ಕೋಣೆ ನಿಮ್ಗೆ ಅದು ಬಿಟ್ಟು ನಿಮಗೆ ಕೇಳಲ್ಲ. ಅವರಿಗೆ ಹೇಳುವಾಗ ನಾನೇ ಹೇಳಿದ್ದಲ್ಲ. ಇಲ್ಲಿ ನನಗೆ ಹೇಳಲಿಕ್ಕೆ ಬಾಯಿ ಇಲ್ಲ. ಈಗಿರ್ಬೋದು ಒಂದು ಕಲ್ಪನೆ ಮಾಡ್ಕೊಂಡೆ ನಾನು. ಅವನು ಹೇಳು. ಕುದುರೆ ಯಾವೇ ಅವಳಿಗೆ? ಕುದುರೆ ಆಲಯ ಕಳಿಸವರನ್ನ ಅಲ್ಲಿ ಪಕ್ಕದಲ್ಲಿ ಕುದುರೆ ಇರಲಿ, ಪಕ್ಕದಲ್ಲಿ ಅವನು ಇರಲಿ. ಆಗಾಗ ನೀವು ಹೋಗಿ ಬರ್ತಾ ಇರೋಲ್ಲಿ. ಮತ್ತೆ ಅವರಿಬ್ಬರು ಹೋಗ್ಬೇಡ. ಏನೋ ತುಂಬಿದ ಸಭೆಯಲ್ಲಿ ಆಡಿದ ಮಾತು ನೀನು. ಎನಗವರೊಂದದಿ ದಿನ ಕಳೆಯುವ ಮನ. ಆವಾಗ ಹಿರಿಯ ತಲೆಯೆಲ್ಲ ಒಂದಾಗಿ ಹೀಗೆ ಮಾಡಿದ್ರು. ಈಗ ಬದುಕಲಿಕ್ಕೆ ಯಾವ ಹಿರಿ ತಲೆಯೂ ನಿನ್ನೊಂದಿಗೆ ಬರುವುದಿಲ್ಲ. ಹರನೇ ಹರನೇ ಮೃತ್ಯುಂಜಯ ಪುರಗರನೇ ಹರನೇ ಮೃತ್ಯುಂಜಯ ಪುರಗರನೇ ನಾನೀ ಭೂಪಗೆ ಪ್ರಳಯನಿಧಿ ಚಲಿಸಿದೆ ವೈರಿಯ ಸ್ಥಾನದೊಳಿಂದೋ ಇವಗೆ ಪ್ರಳಯನಿಧಿ ಚಲಿಸಿದೆ ವೈರಿಯ ಸ್ಥಾನದೊಳಿಂದೋ ವರಶ್ರುತಿ ಸಮ್ಮತ ಪೇಳಿದ ಕಿರುಮಾತಿಗೆ ವರಶ್ರುತಿ ಸಮ್ಮತ ಪೇಳಿದ ಕಿರುಮಾತಿಗೆ ತದ್ವಗವ ವಿರಚಿತಿ ವಿಧಿ ವಿರಹಿತ ಪರಿಣಯ ಜಾತಕ್ಕೆ ಗೈದ ಹರಣೆ ವರಶ್ರುತಿ ಸಮ್ಮತ ಪೇಳಿದ ಕಿರುಮಾತಿಗೆ ತದ್ವಗವ ವಿರಚಿತೆ ವಿಧಿ ವಿರಹಿತ ಪರಿಣಯ ವೇತಕ್ಕೆ ಗೈದ ಹರಣೆ. ಅದಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರಬಹುದು ಅಂತ ಕೆಟ್ಟ ತಂದೆ ತಾಯಿಗಳಿಲ್ಲ ಅಂತೇಳಿ. ತಂದೆ ತಾಯಿಗಳಾದವರು ಎಷ್ಟೇ ಕಷ್ಟವಾದರೂ ಮಕ್ಕಳ ಏಳಿಗೆಯನ್ನೇ ಬಯಸ್ತಾರೆ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನನ್ನ ಅಪ್ಪ ನನ್ನ ಬದುಕನ್ನು ಹಾಳುಗಡಬೇಕು, ನಾನು ನರಕ ಯಾತ್ರೆಯನ್ನು ಅನುಭವಿಸುವುದನ್ನ ನೋಡ್ಬೇಕು, ನೋಡಿ ಸಂತೋಷ ಪಡಬೇಕು ಅನ್ನೋದಾಗಿ ಹೇಳಿಸಿಬೇಕಲ್ಲ. ಯಾಕೆ ಹೀಗೆ? ಅಯ್ಯೋ ದೇವರೇ, ನನ್ನ ಅಪ್ಪ ತುಂಬಿದ ಸಭೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಶ್ರುತಿ ಸ್ಮೃತಿ ಸಂಬಂಧವಾದಂತಹ ಮಾತನ್ನಾಡಿದ್ದೇನೆ ನಾನು. ಅದು ನನಗೆ ಈಗ ಅರ್ಥವಾಗ್ತಾರೆ. ಸತ್ಯ ಹೇಳಬೇಕು,
ಪ್ರಿಯವಾಗಿಸಿ ಹೇಳಬೇಕು. ನನ್ನ ಅಪ್ಪನಿಗೆ ಸುಳ್ಳನ್ನಾದರೂ ನಾನು ಪ್ರಿಯವಾಗಿಸಿ ಹೇಳಬೇಕಾಗಿದೆ. ನಿಷ್ಠುರವಾದಂತಹ ಸತ್ಯವನ್ನಾಡುವುದರ ಮೂಲಕವಾಗಿ ನಾನು ಈ ಕಷ್ಟ ಪರಂಪರೆ ಒಳಗಾದಿರುವುದು ನನಗೆ ಈಗ ಅರ್ಥವಾಗ್ತಾ ಇದೆ. ಅಯ್ಯೋ ದೇವರೇ, ಹೌದು, ನನ್ನನ್ನು ಹಡೆದ ನನ್ನಮ್ಮ ಕೆಲವೇ ದಿವಸಗಳಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಟು ಹೆಣ್ಣಾದವಳಿಗೆ ತಾಯಿ ಇಲ್ಲದೆ ಹೋದ್ರೆ ಅಕ್ಷರಶಃ ಅವಳು ತಪ್ಪಲಿ ಆಗ್ತಾಳೆ. ಅವಳ ಕಷ್ಟ ಸುಖಗಳನ್ನು ಹೇಳಿಕೊಡುವುದಕ್ಕೆ ಯಾರಿದ್ದಾರೆ? ಅವಳ ಅವಸ್ಥೆಗಳನ್ನು ಹೇಳಿಕೊಡುವುದಕ್ಕೆ ತಾಯಿ ಅಲ್ಲದೆ ಇನ್ಯಾರು? ಆದ್ರೆ ನನ್ನಪ್ಪ ಇಲ್ಲಿಯವರೆಗೆ ನನಗೆ ತಂದೆಯೂ ಆಗಿ ತಾಯಿಯೂ ಆಗಿ ಪೋಷಿಸಿದ್ದ. ಕೇವಲ ಸಭೆಯಲ್ಲಿ ನಾನು ಅವರ ಪ್ರಶ್ನೆಗೆ ವಿರುದ್ಧವಾದಂತಹ, ಅವರ ನಿರೀಕ್ಷೆಯ ವಿರುದ್ಧವಾದಂತಹ ಉತ್ತರವನ್ನು ಕೊಟ್ಟೇನೆ ಎಂಬ ಕಾರಣಕ್ಕಾಗಿ ನನಗೆ ಈ ರೀತಿಯಾದಂತಹ ಶಿಕ್ಷೆಯನ್ನು ವಿಧಿಸ್ತಾನೆ ಅಂತಾದ್ರೆ, ಇಲ್ಲಿಯವರೆಗೆ ರಾಜಕುಮಾರಿಯಾಗಿ ಸುಖ ಸಮೃದ್ಧಿಯಲ್ಲಿ ಬೆಳೆದ ನಾನು ಇನ್ನೆಂದು ಬದುಕುವುದು ಹೇಗೆ? ನನ್ನ ಯಾವ ಕಷ್ಟವನ್ನು ನಾನು ಸಹಿಸಿಕೊಳ್ಳುವುದು? ಗುಣ ಯಾತಕಿ ಪರಿಚಿಂತೆ ಪೇಳ್ ಪ್ರಾಣ ಕಾಂತೆ ಯಾತಕಿ ಪರಿಚಿಂತೆ ಪೇಳ್ ಪ್ರಾಣ ಕಾಂತೆ ಚೇತನಗುಂದಿರ ಬಗೆಯೇನು ಗುಣವಂತೆ ಚೇತನಗುಂದಿರ ಬಗೆಯೇನು ಗುಣವಂತೆ ಪ್ರೀತ ಜಟನಿಂದೆನು ಮಗದನವೇ ಸತ ನಿನ್ನರಿಗೈದ ರೋಗಕ್ಕೆ ಪ್ರೀತ ಜಟನಿಂದೆನು ಮಗದನವೇ ಸತ ನಿನ್ನರಿಗೈದ ರೋಗಕ್ಕೆ ಭಾತಿ ಸಂಪತ್ತಿಲ್ಲೆನ್ನುವ ಚಿಂತಾತುರವೇ ನೀ ಎನ್ನುಳರುಗೋ ನಿನಗ್ಯಾತಕಿ ಪರಿಚಿಂತೆ ಪ್ರಾಣ ಕಾಂತ ಬುಡ ಕಡಿದ ಮರದ ಹಾಗೆ ದಪ್ಪನೆ ಬಿದ್ದು ಗೋಳು ತೊಳುತ್ತಾ ಇದ್ದೀಯ. ಅರ್ಥವಾಯಿತು ನನಗೆ. ಪುಟ್ಟ ರಾಜಕುಮಾರಿ ನೀನು ಮದುವೆ ಆಗುತ್ತಿದ್ರೆ ಒಬ್ಬ ಯುವರಾಜನನ್ನು ಅಲ್ಲ ಮಹಾರಾಜನನ್ನು ಮದುವೆ ಆಗಬೇಕುವಂತ ಆಸೆ ಕನಸು ಹೊತ್ತವಳು. ಆದ್ರೆ ನಿನ್ನ ಅಪ್ಪ ಹೋಗಿ ಒಬ್ಬ ಬೇಡುವ ಬಿಕಾರಿ, ಅದು ಒಬ್ಬ ಶಟ ಅಂತವನಿಗೆ ಮದುವೆ ಮಾಡಿಕೊಟ್ಟ ಎನ್ನುವ ಚಿಂತೆ ಅರ್ಥ ಆಗ್ತದೆ. ನಾನು ಬಡವ ಇರಬಹುದು, ಆದರೆ ಏನ್ ಮಾಡುವ ಹೇಳು, ನನ್ನ ಹಣೆ ಬರ ಹೀಗಾಗಿ ಹೋಯಿತು. ಒಂದು ತಿಳ್ಕೊ ನೀನು, ಸಿರಿತನೆಯು ಶಾಶ್ವತವಲ್ಲ, ಬಡತನೆಂದು ಶಾಪವಲ್ಲ ಅಂತ ಹೇಳಿದ್ದಾರೆ. ಶ್ರೀಮಂತನಾದವ ಬಡವನಾದನು, ಬಡವನಾದವ ಮತ್ತೆ ಶ್ರೀಮಂತನಾದನು. ಎಲ್ಲವೂ ದೇವರಿಚ್ಛೆ ಅಂತ ಆಗ್ಬೇಕು, ಹೌದೇನೆ? ಇಲ್ಲಿವರೆಗೆ ನಾನು ಒಬ್ಬನ ಹೊಟ್ಟೆಗಾಗಿ ಬೇಡ್ತಾ ಇದ್ದವ ನಾನು. ಯಾಕೆ ಚಿಂತೆ ಮಾಡ್ತೀಯ? ಇನ್ನಿಬ್ಬರು ಹೊಟ್ಟೆಗಾಗಿ 14 ಹೆಚ್ಚು ಬೇಡಿದ್ರೆ ಆಯ್ತು. ಹಾಗಾಗಿ ಚಿಂತೆ ಮಾಡೋದು ಬೇಡ. ಯಾಕೆ ಹೇಳ್ತಾ ಇದ್ದೀಯಾ? ಬಡತನ ಬಂತನ್ನುವ ಕಾರಣಕ್ಕಾಗಿ ನಾನು ಅಳುವುದಲ್ಲ. ಬಡತನಕ್ಕೆ ಅನುಭವಿಸುವುದ ಕಷ್ಟವೂ ಅಲ್ಲ. ಆದ್ರೆ ನಾನು ಯೋಚಿಸುವುದನ್ನಲ್ಲ ಸ್ವಾಮಿ. ಏನು? ನಿಮ್ಮ ಈ ಸ್ಥಿತಿಯನ್ನು ಕಂಡಾಗ ನನಗೆ ನೆನಪಿಗೆ ಬಂದದ್ದು, ನನ್ನ ಈ ಪ್ರಾಯ, ನನ್ನ ಈ ರೂಪ, ಸ್ಮೃತಿ ರೂಪಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತಾದ್ರೆ ಸಮಾಜದಲ್ಲಿರುವಂತಹ ಕಾಮಕರ ಕಣ್ಣು ನನ್ನ ಮೇಲೆ ಬೀಳುತ್ತದೆ. ಸ್ವಾಮಿ, ಬಾಡಿಯ ಸಂರಕ್ಷಣೆ ಎನ್ನುವಂತದ್ದು ಗಂಡನಿಗೆ ಕರ್ತವ್ಯ ಅಂತ ಹೇಳಿದ ಹೌದು. ನಿಮ್ಮ ಈ ಅವಸ್ಥೆಯಲ್ಲಿ ನಾನು ನಿಮ್ಮ ಜೊತೆಗೆ ಬಂದ್ರೆ ನಿಮಗೆ ಉಪದ್ರವವನ್ನು ಕೊಟ್ಟ ಹಾಗೆ. ಯಾಕೆ? ನನ್ನ ರೂಪವನ್ನು ಕಂಡಂತಹ ಕಾಮಕರು ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಬಂದಾಗ ಅಂತ ಸ್ಥಿತಿಯಲ್ಲಿ ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೂ ನಿಮಗೆ ಸಾಧ್ಯ ಇಲ್ವಲ್ಲ, ನನ್ನ ಮಾನ ಪ್ರಾಣವನ್ನು ರಕ್ಷಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಲ್ಲ ಅಂತ ನಾನು ಅಳುತ್ತಾ ಇರುವೆ. ಹೌದು, ಮಾತು ಹೌದು. ಹೆಂಡತಿಯ ಮಾನ ಪ್ರಾಣವನ್ನು ಕಾಪಾಡಬೇಕಾದ್ದು ಗಂಡನಿಗೆ ಕರ್ತವ್ಯ. ಮಾತೇ ಹೌದಾದ್ರೂ ನೀನು ಕೆಲವು ವಿಷಯ ಮರೆತು ಹೋದಿಯಾ ಅಂತ. ನೀನು ರಾಜಕುಮಾರಿ ಅಲ್ವ, ಬಹಳ ಓದಿದ್ಯಲ್ವ ನೀನು, ಅದು ಮರ್ತಿರ್ಬೇಕು. ಒಂದು ನೆನಪು ಮಾಡ್ಲ ನಿನಗೆ, ಗಂಡಂದಿರಿದ್ದೂ ಸಹ ಹೆಂಡತಿಯ ಮಾನವನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ಕತೆ ಹೇಳ. ಹಿಂದೆ ಮಹಾಭಾರತ ಕಾಲದಲ್ಲಿ ದ್ರೌಪದಿ ಸಭೆ ಹೇಳಿಕೊಂಡು ಬಂದು ಕೌರವರು ಸೀರೆಯನ್ನು ಬಿಡಿಸೋದಕ್ಕೆ ಮುಂದಾದಾಗ ನನ್ನ ಮಾನವನ್ನು ಕಾಪಾಡಿ ಕಾಪಾಡಿ ಅಂತ ಕೂಗಿದ್ದಂತೆ, ಬೇಡಿಕೊಂಡಂತೆ. ತಾಳಿ ಕಟ್ಟಿದ 5 ಜನ ಗಂಡಂದಿರು, 5 ಪಂಚಪಾಂಡವರಲ್ಲೇ ಕೂತವರು. 5 ಜನ ಇದ್ದೂ ಸಹ ಹೆಂಡತಿಯನ್ನ ಮಾನ ಕಾಪಾಡ್ಲಿಕ್ಕೆ ಯಾರು ಮುಂದೆ ಬರಲಿಲ್ಲ, ಅವ್ರ ಹತ್ರ ಆಗಲೂ ಇಲ್ಲ. ಆದ್ರೂ ಸಹ ದ್ರೌಪದಿಯ ಮಾನ ಉಳಿಯಿದ್ದು ಹೇಗೆ? ಯಾವ ಹೆಣ್ಣೆ ಆಗಲಿ ಧರ್ಮವನ್ನು ಕಾಪಾಡಿಕೊಂಡು ಬಂದು ಅಂತ ಆದ್ರೆ
ಆ ಧರ್ಮವೇ ಅವಳನ್ನು ಕಾಪಾಡ್ತದೆ ಹೇಳುವುದಕ್ಕೆ ಆವತ್ತಿನ ಕಥೆ ಸಾಕ್ಷಿ. ತನ್ನ ಪಾತಿವೃತ್ಯವನ್ನು ಉಳಿಸಿಕೊಂಡ್ಳು. ಹೆಣ್ಣಾದವಳಿಗೆ ತನ್ನ ಪಾತಿವೃತ್ಯವನ್ನು ಉಳಿಸಿಕೊಳ್ಳುವುದೇ ಧರ್ಮ. ಆ ಧರ್ಮವೇ ನಿಮ್ಮನ್ನು ಕಾಪಾಡ್ತದೆ. ಹಾಗಾಗಿ ನೀನು ಯಾವ ಕಾರಣಕ್ಕೂ ಧರ್ಮವನ್ನು ಬಿಡಬೇಡ, ಅದು ನಡೆಸಿಕೊಂಡು ಹೋಗು. ಕಷ್ಟ ಕಾಲದಲ್ಲಿ ಆ ಧರ್ಮವೇ ನಿನ್ನನ್ನು ಕಾಪಾಡ್ತದೆ. ನನ್ನ ಕತ್ತರಿಸಿದ್ರಿ ನೀವು. ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳಿದ್ರು ಅಲ್ವೇ? ಯಾವನು ಎಂತ ಕಷ್ಟ ಸ್ಥಿತಿಯಲ್ಲಿಯೂ ತನ್ನ ಧರ್ಮವನ್ನು ರಕ್ಷಿಸಿಕೊಂಡು ಬರ್ತಾನೋ ಅವನ ಕಷ್ಟ ಸ್ಥಿತಿಯಲ್ಲಿ ಧರ್ಮ ಅವನನ್ನು ರಕ್ಷಿಸುತ್ತದೆ, ಕಾಪಾಡ್ತದೆ ಎನ್ನುವುದಕ್ಕೆ ದ್ರೌಪದಿ ವಸ್ತ್ರಾಪಹರಣ ಸಾಕ್ಷಿ ಅಲ್ವೇ? ಸಾಕ್ಷಿ, ಅನುಮಾನವೇ ಇಲ್ಲ. ಈಗ ನನಗೆ ಧೈರ್ಯ ಬಂತು. ಹೌದಲ್ಲ? ಯಾವ ಚಿಂತೆಯೂ ಇಲ್ಲ. ಬೇಡ. ನೀವು ಗುರುಪಿಗಳೆನ್ನುವುದಾಗಿ ನಾನು ಭಾವಿಸುವುದೇ ಇಲ್ಲ. ಸರಿ. ನಿಮ್ಮ ಅಂತರಂಗದ ಸೌಂದರ್ಯ ಏನು ಅಂತ ನನಗೆ ಈಗ ಅರ್ಥವಾಯಿತು. ಹೌದಲ್ಲ? ಸಂತೋಷದಲ್ಲಿ ಕಾಲ ಕಳೆಯೋಣ.